ಹಾಯ್ ಗಾಯ್ಸ್, ಸಾಂಬಾರು ಮಾಡುವ ವಿಧಾನವನ್ನು ಹೇಳುತ್ತಿದ್ದೆ. ಸಾಂಬಾರು ಮಾಡುತ್ತಿದ್ದೇನೆ. ಹಾಗಾಗಿ ನಿಮಗೆ ಎಷ್ಟು ಬೇಕಲ್ವ ಬೇಳೆ ಅದನ್ನು ತಗೋಬೇಕು. ಅದಕ್ಕೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಆಮೇಲೆ 2 ಟೊಮ್ಯಾಟೊ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅವು ಅಷ್ಟು ಇಂಗ್ರೀಡಿಯೆಂಟ್ಸು ಮುಳುಗೋ ಮಟ್ಟ ನೀರು ಹಾಕ್ಕೊಳ್ಳಿ. ಆಮೇಲೆ ಕುಕ್ಕರ್ನಲ್ಲಿ ಅದನ್ನು ಒಂದು 5-6 ಸೀಟಿ ಆಗುವಷ್ಟು ಕುದಿಸಿ ಆದಮೇಲೆ ಈ ಥರ ಕಾಣುತ್ತೆ. ಸಾಂಬಾರು ಮಾಡುವ ವಿಧಾನವನ್ನು ಮುಂದೆ ಹೇಳ್ತೇನೆ, ಬನ್ನಿ ನೋಡೋಣ. ಸ್ಟವ್ ಮೇಲೆ ದಬ್ಬಿಟ್ಕೋಬೇಕು, ಫ್ಲೇಮ್ ಆನ್ ಮಾಡಬೇಕು. ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅಂದರೆ ಅದು ಬಿಸಿ ಆಗಿದ ಮೇಲೆ ಮುಂದಿನ ಇಂಗ್ರೀಡಿಯೆಂಟ್ಸ್ ಹಾಕೋಬೋದು. ಸಾಸಿವೆ ಹಾಕಬೇಕು, ಅದಕ್ಕೆ ಕರಿಬೇವು ಹಾಕ್ಕೊಳ್ಳಿ. ಹಾಕಿದ ಮೇಲೆ ಹೊತ್ತಬಾರ್ದಂತ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ವಾದಾನುಸಾರವಾಗಿ. ಖಾರ ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟ್ ಬರ್ಡ್ ಅನುಸಾರವಾಗಿ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. MTR ಸಾಂಬಾರು ಪೌಡ್ರನ್ನು ಬಳಸ್ತಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಬಳಸ್ಕೊಳ್ಳಿ. 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ತೋರಿಸ್ತಾ ಇದ್ದೆ, ಬೇಳೆಯಲ್ಲಿ ಬಂದಂಥ ಟೊಮ್ಯಾಟೋನ ಹಾಕೋಬೇಕು. ಈ ಥರ ಅಷ್ಟು ಟೊಮೆಟೊನು ಇದಕ್ಕೆ ಹಾಕೋಬೇಕು ಮಸಾಲೆಗೆ. ನಾ ಸ್ಟವ್ ಬಂದ್ ಮಾಡಿದ್ದೀನಿ, ಇಲ್ಲಾಂದರೆ ಸ್ಟವ್ ಆನ್ ಇದ್ದರೆ ಹೊತ್ತುತ್ತೆ. ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಮ್ಯಾಶ್ ಮಾಡಲಿಕ್ಕೆ ಸ್ವಲ್ಪ ಸರಿ ಆಗುತ್ತೆ. ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನ ಮ್ಯಾಶ್ ಮಾಡ್ಕೋಬೇಕು. ಈಗ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಈಗ ಮ್ಯಾಶ್ ಮಾಡ್ತಿದ್ದೀವಿ. ಈ ಥರ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊತಾನೆ ಮ್ಯಾಶ್ ಮಾಡಬೇಕು. ಕುದಿಬೇಕು. ಆಮೇಲೆ ಮುಂದೆ ಬೇಳೆ ಕುದಿಸಿದ್ವಲ್ಲ ಅದನ್ನ ಹಾಕ್ಕೋಬೇಕು. ಅದ್ರ ನೀರು ಹಾಕ್ಕೊಳ್ತಿದ್ದೇವೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಿಮಗೆ ಲಾಂಗ್ ಪ್ರೊಸೀಜರ್ ಅನ್ನಿಸ್ಬೋದು, ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. 3 ನಿಮಿಷದಲ್ಲಿ ಮಸ್ತಾಗಿ ರೆಡಿ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳೋದು. ಈಗ ಬೇಳೆಯನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಈ ಬೇಳೆ ಫುಲ್ ಮ್ಯಾಶ್ ಆಗಿದ ಮೇಲೆ ನಾವು ಮಾಡಿದ್ವಲ್ಲ ಮಸಾಲೆ ಅದಕ್ಕೆ ಹಾಕಬೇಕು. ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ವಿಟಾಮಿನ್ಸ್ ಅದು ಬೇಕಂದರೆ ನಾವು ಹಾಕ್ಕೊಳ್ತಿದ್ದೀವಿ. ಲೈಟಾಗಿ ನಾವು ಮಾಡಿದ ಮಸಾಲ ಬಾಯ್ಲ್ ಆಗ್ತಿದೆ, ಭಾಳ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಒಂದ್ಸತಿ ರೆಸಿಪಿ ಟ್ರೈ ಮಾಡಿ. ಈಗ ಮ್ಯಾಶ್ ಮಾಡಿದಂಥ ಬೇಳೆನ ಇದಕ್ಕೆ ಮಸಾಲೆಗೆ ಹಾಕ್ಕೊಳ್ತಿದ್ದೀವಿ. ಬೇಳೆ ಹಾಕ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮಗೆ ಗಟ್ಟಿಯಾದ ಸಾಂಬಾರು ಬೇಕಂದರೆ ಇಷ್ಟೇ ಇಟ್ಕೋಬೋದು. ನಿಮಗೆ ತಿಳುವಾಗಿ ಬೇಕಂದರೆ ಸಾಂಬಾರು ನೀವು ನೀರು ಹಾಕ್ಕೊಳ್ಳಿ. ಸಾಂಬಾರು ರೆಡಿಯಾಗಿದೆ. ರೈಸ್ ಮಾಡೋ ವಿಧಾನವನ್ನು ನಾನು ಹಾಕ್ತಿದ್ದೀನಿ, ನೀವು ನೋಡ್ಕೋಬೋದು. ರೈಸ್ ಸಾಂಬಾರು ರೆಡಿಯಾಗಿದೆ, ತುಂಬಾ ಟೇಸ್ಟಿ.